ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮೀನ ರಾಶಿಯ 2025ನೇ ವರ್ಷದ ಜೂನ್ ತಿಂಗಳ ಭವಿಷ್ಯ ಏನೇನಿದೆ, ಮೀನ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು, ಮೀನ ರಾಶಿಯವರಿಗೆ ತುಂಬಾನೇ ಕಷ್ಟಗಳು ಈ ತಿಂಗಳಲ್ಲಿ ಎದುರಾಗುತ್ತೆ. ನೀವು ಏನೇನು ಎಚ್ಚರಿಕೆಯನ್ನು ವಹಿಸ್ಕೋಬೇಕು, ಏನೇನು ಪರಿಹಾರಗಳನ್ನ ಮಾಡಬೇಕು, ಹಾಗೇನೆ 50% ಚೆನ್ನಾಗಿದ್ರೆ ಇನ್ನು 50% ತುಂಬಾನೇ ಸಮಸ್ಯೆಗಳು ಬರುತ್ತೆ. ಹಾಗಾದ್ರೆ ಮೀನರಾಶಿಯವರ ಮಾಸ ಭವಿಷ್ಯ ಹೇಗಿದೆ, ಜೂನ್ ತಿಂಗಳಲ್ಲಿ ಮೀನರಾಶಿಯವರು ಹೇಗಿರಬೇಕು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ವಿಷ್ಣುವಿನ ಆರಾಧನೆ ಮಾಡೋದಾದರೆ, ವಿಷ್ಣುವಿನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮೀನ ರಾಶಿಯ ಜೂನ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯದಲ್ಲಿ ಮೊದಲಿಗೆ ಶುಭ ಫಲಗಳ ಬಗ್ಗೆ ಮಾತನಾಡೋಣ. ಆ ನಂತರ ಅಶುಭ ಫಲಗಳ ಬಗ್ಗೆ ಚರ್ಚಿಸೋಣ. ಆ ನಂತರ ಪರಿಹಾರಗಳ ಬಗ್ಗೆ ನೋಡೋಣ. ಮೊದಲಿಗೆ ಶುಭ ಫಲಗಳ ಬಗ್ಗೆ ಮಾತನಾಡೋದ್ರಲ್ಲಿ ಧನಸ್ಥಾನದಲ್ಲಿ ಸೂರ್ಯಗ್ರಹ ಇರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣ ಅನ್ನೋದು ಈ ರಾಶಿಯವರಿಗೆ ಬರುತ್ತೆ. ಧನಸ್ಥಾನದಲ್ಲಿ ಸೂರ್ಯಗ್ರಹ ಇರೋದ್ರಿಂದ ನೀವು ಊಹೆನೆ ಮಾಡಿರಲ್ಲ, ಆ ರೀತಿಯಾಗಿ ಸಡನ್ ಆಗಿ ಹಣ ಅನ್ನೋದು ಮೀನರಾಶಿಯವರಿಗೆ ಬಂದು ಸೇರುತ್ತೆ. ಯಾವ ರೀತಿ ಅಂತ ಹೇಳೋದಾದರೆ, ಇವಾಗ ನಿಮ್ಗೆ ಯಾವುದಾದ್ರೂ ಹಣ ಬರಬೇಕಾಗಿರುತ್ತೆ. ನೀವು ಯಾರಿಗಾದ್ರೂ ಸಾಲನ ಕೊಟ್ಟಿರ್ತೀರಾ, ಅಥವಾ ಬ್ಯಾಂಕ್ಗೆ ಲೋನಿಗೆ ಅಪ್ಲೈ ಮಾಡಿರ್ತೀರಾ, ಅಥವಾ ಏನಾದರೂ ಒಂದು ಹಣ ಬರಬೇಕಾಗಿರುತ್ತೆ. ಆ ಹಣ ಬರಬೇಕು ಅಂತ ನಿಮ್ಗೆ ಗೊತ್ತೇ ಇರಲ್ಲ, ಅವ್ರು ಕೊಡ್ತಾರೆ ಅಂತಲೂ ಗೊತ್ತಿರಲ್ಲ, ಸಾಲ ಕೊಟ್ಟಿರ್ತಿರಲ್ಲ ಅಂತವರು. ಅಂತಹ ಹಣಗಳೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಊಹೆನೆ ಮಾಡಿರಲ್ಲ, ಆ ರೀತಿಯಾಗಿ ರಿಟರ್ನ್ ಅನ್ನೋದು ನಿಮಗೆ ಬರುತ್ತೆ. ಇದು ಮೀನರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇನ್ನು ಹೊಸ ವಸ್ತುಗಳನ್ನ ಈ ರಾಶಿಯವರು ಈ ತಿಂಗಳಲ್ಲಿ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಖರೀದಿ ಮಾಡ್ತೀರಾ. ಅದು ಮನೆಯಲ್ಲಿ ವಾಹನನೇ ಆಗಿರಬಹುದು, ಅಥವಾ ಮನೆಗೋಸ್ಕರ ಏನಾದರೂ ವಸ್ತುಗಳನ್ನ ಖರೀದಿ ಮಾಡೋದು, ಈ ರೀತಿಯಾಗಿ ನೀವು ಏನಾದರೂ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಆ ವಸ್ತುಗಳನ್ನ ಖರೀದಿ ಮಾಡ್ತೀರಾ. ಇನ್ನು ಬಂಗಾರವನ್ನು ಖರೀದಿಸುವಂತಹ ಯೋಗ ಕೂಡ ಮೀನ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಇರುತ್ತೆ. ನೀವೇನಾದರೂ ಬಂಗಾರನ ಖರೀದಿ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ತಿದ್ರೆ, ತುಂಬ ದಿನಗಳಿಂದ ಬಂಗಾರನ ತಗೊಳ್ಳೋಕ್ಕೆ ಆಗ್ತಿಲ್ಲ, ಅಡೆತಡೆ ಆಗ್ತಿದೆ ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಈ ತಿಂಗಳಲ್ಲಿ ಬಂಗಾರನ ಖರೀದಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಕೂಡ ಬಂಗಾರ ಬಂದು ನಿಮ್ಮ ಕೈ ಸೇರುತ್ತೆ. ಇನ್ನು ಬುಧನಿಂದ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತೆ. ಬುಧ ಗ್ರಹ ಒಳ್ಳೆಯ ಸ್ಥಾನದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಇರುವುದಿಲ್ಲ, ಟೆನ್ಷನ್ಗಳು ಕೂಡ ಬರುವುದಿಲ್ಲ. ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಅನುಕೂಲಕರವಾದಂತಹ ವಾತಾವರಣ ಇರುತ್ತೆ. ಹಾಗೆಯೇ ಏನೇ ಒಂದು ಎಕ್ಸಾಮ್ನ ಬರೆದ್ರೂ ಕೂಡ ಅದರಲ್ಲಿ ನೀವು ಸಕ್ಸಸ್ ಕಾಣ್ತೀರಾ, ಹೈಯರ್ ಎಜುಕೇಷನ್ನ ಮಾಡ್ತೀರಾ. ಹಾಗೆಯೇ ವಿದ್ಯಾಭ್ಯಾಸ ಮುಗಿಸಿ ನೀವೇನಾದರೂ ಒಳ್ಳೆ ಕಡೆ ನೀವು ಏನಾದರೂ ಜಾಬ್ನ ಹುಡುಕಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಖಂಡಿತವಾಗಿಯೂ ಒಳ್ಳೆ ಜಾಬ್ ಅನ್ನೋದು ಬುಧಗ್ರಹದಿಂದ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಇನ್ನು ಕೇತು, ಕುಜ ಈ ತಿಂಗಳಲ್ಲಿ ಧೈರ್ಯ ಅನ್ನೋದನ್ನು ಹೆಚ್ಚಾಗಿ ಕೊಡ್ತಾರೆ. ಕೇತು ಗ್ರಹ ಮತ್ತು ಕುಜಗ್ರಹ ಕೂಡ ಸಾಕಷ್ಟು ಈ ರಾಶಿಯವರಿಗೆ ಧೈರ್ಯ ಕೊಡೋದ್ರಿಂದ ನಿಮಗೆ ಏನೇ ಸಮಸ್ಯೆಗಳು ಕೂಡ ಬಂದರೂ ಕೂಡ ನೀವು ಎದುರಿಸ್ತೀರಾ. ಅಂತಹ ಧೈರ್ಯನ ಕೇತು, ಕುಜ ಈ ತಿಂಗಳಲ್ಲಿ ನಿಮಗೆ ಕೊಡ್ತಾರೆ. ಇನ್ನು ಹೊಸ ಉದ್ಯೋಗ ಅವಕಾಶಗಳು ಬರುತ್ತೆ. ನೀವು ಊಹೆನೆ ಮಾಡಿರಲ್ಲ, ಆ ಥರ ಉದ್ಯೋಗಗಳನ್ನ ನೀವು ಪಡ್ಕೊಬಹುದು. ನೀವು ಸ್ವಲ್ಪ ಪ್ರಯತ್ನ ಪಟ್ಟು ಏನಾದರೂ ಉದ್ಯೋಗನ ಹುಡುಕುವುದೇ ಆದರೆ ಖಂಡಿತವಾಗಿಯೂ ಕೂಡ ಉತ್ತಮವಾದಂತಹ ಒಳ್ಳೆಯ ಬಡ್ತಿ ಇರುವಂತಹ, ಒಳ್ಳೆಯ ಸ್ಯಾಲ್ರಿ ಇರುವಂತಹ ಉದ್ಯೋಗನ ನೀವು ಪಡ್ಕೋಬಹುದು. ಇನ್ನು ಶತ್ರುಗಳ ಸಂಹಾರ ಕೂಡ ಈ ರಾಶಿಯವರಿಗೆ ಆಗುತ್ತೆ. ಶತ್ರುಗಳಿಂದ ನೀವು ಖಂಡಿತವಾಗಿಯೂ ಕೂಡ ದೂರ ಇರ್ತೀರಾ. ಶತ್ರುಗಳು ನಿಮಗೆ ಯಾವುದೇ ಕಾರಣಕ್ಕೂ ತೊಂದರೆ ಅನ್ನೋದನ್ನು ಕೊಡಲ್ಲ. ತೊಂದರೆ ಅನ್ನೋದು ಶತ್ರುಗಳಿಂದ ನಿಮಗೆ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಹಿತಶತ್ರುಗಳು, ಬಹಿರಂಗ ಶತ್ರುಗಳು ಎಲ್ಲರೂ ಕೂಡ ಅವರಿಂದ ಅವರೇನೆ ದೂರ ಆಗ್ಬಿಡ್ತಾರೆ.
ಇನ್ನು ಕುಜನಿಂದ ನಿಮ್ಮ ಮೇಲೆ ಮಾಟ ಮಂತ್ರ ಏನಾದರೂ ಮಾಡಿಸಿದ್ರೆ ಬೇರೆಯವರು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ದುಷ್ಟ ಶಕ್ತಿಗಳಿಂದ ನೀವು ಖಂಡಿತವಾಗಿಯೂ ಕೂಡ ದೂರವಾಗ್ತೀರಾ. ಇದು ಕೂಡ ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇನ್ನು ಇಷ್ಟೆಲ್ಲ ಶುಭ ಫಲಗಳನ್ನ ನೋಡಿದ್ರಿ. ಇನ್ನು ಮೀನರಾಶಿಯವರಿಗೆ ಇರುವಂತಹ ತೊಂದರೆಗಳೇನು, ಮೀನರಾಶಿಯವರಿಗೆ ಬರುವಂತಹ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ವಿಷಯಗಳೇನು ಅಂತ ನೋಡೋದಾದರೆ, ಮೀನರಾಶಿಯವರು ಈ ತಿಂಗಳಲ್ಲಿ ಬಹಳಾನೇ ನೀವು ಕಷ್ಟನ ಎದುರಿಸಬೇಕಾಗತ್ತೆ. ಹಾಗಾಗಿ ನೀವು ತುಂಬ ಧೈರ್ಯದಿಂದ ಇರೋದು ಮುಖ್ಯವಾಗುತ್ತೆ. ಇನ್ನು ಶನಿ ಕೂಡ ಕೊನೆಯ ಹಂತದಲ್ಲಿ ಇರೋದ್ರಿಂದ ಸಂಯಮ ತಾಳ್ಮೆ ಅನ್ನೋದು ಈ ರಾಶಿಯವರಿಗೆ ತುಂಬ ಅಂದರೆ ತುಂಬಾ ಮುಖ್ಯವಾಗುತ್ತೆ. ಶನಿ 7.5 ಕೊನೆಯ ಹಂತದಲ್ಲಿ ಮೀನರಾಶಿಯಲ್ಲಿರೋದ್ರಿಂದ ನಿಮಗೆ ತುಂಬ ಟೆನ್ಷನ್ಸ್ ಕೊಡ್ತಾರೆ. ಹಾಗಾಗಿ ನೀವು ಡಿಸಿಪ್ಲಿನಿಂದ ಇರಬೇಕಾಗತ್ತೆ. ಇನ್ನು ಪ್ರತಿನಿತ್ಯ ನೀವು ಸೂರ್ಯ ನಮಸ್ಕಾರನ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನಿಮಗೆ ಸ್ವಲ್ಪ ತೊಂದರೆಗಳು ಸೂರ್ಯನಿಂದಲೂ ಕೂಡ ಇದೆ. ಇನ್ನು ವ್ಯಯಸ್ಥಾನದಲ್ಲಿ ರಾಹು ಇರೋದ್ರಿಂದ ವಿಪರೀತವಾದಂತಹ ಖರ್ಚುಗಳು ಹೆಚ್ಚಾಗುತ್ತೆ. ವ್ಯಯದಲ್ಲಿ ರಾಹು ಇರೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬಾ ಖರ್ಚುಗಳು ಬರಬಹುದು. ಹಾಗಾಗಿ ನೀವು ಎಚ್ಚರಿಕೆಯಿಂದ ಖರ್ಚನ್ನು ಮಾಡಬೇಕಾಗತ್ತೆ. ನಿಮ್ಮ ಬಜೆಟ್ ತಕ್ಕದಾಗಿ ನೀವು ಖರ್ಚುಗಳನ್ನ ಇಟ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ. ಹಾಗೆಯೇ ಯಾರಿಗೂ ಕೂಡ ಕೆಟ್ಟ ಚಟಗಳಿಂದ ನೀವು ಬೈಬಾರ್ದು. ಹಾಗೆಯೇ ಕೆಟ್ಟ ಚಟಗಳಿಂದ ನೀವು ದೂರ ಇರೋದು ತುಂಬಾ ಮುಖ್ಯವಾಗುತ್ತೆ. ನೀವು ಕೆಟ್ಟ ಚಟಗಳನ್ನ ರೂಢಿ ಮಾಡ್ಕೊಂಡಿದ್ರೆ ಅದೆಲ್ಲವನ್ನು ಕೂಡ ಈ ತಿಂಗಳಲ್ಲಿ ಬಿಡೋದ್ರಿಂದ ಮೀನರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಇಲ್ಲ ಅಂದರೆ ತುಂಬಾ ಕಷ್ಟ ಅನ್ನೋದನ್ನು ಕೆಟ್ಟ ಚಟಗಳಿಂದ ನೀವು ಅನುಭವಿಸ್ಬೇಕಾಗತ್ತೆ. ಜೂಜು ಇದರಿಂದ ನೀವು ದೂರ ಇರೋದು ತುಂಬಾ ಮುಖ್ಯವಾಗುತ್ತೆ. ಇಲ್ಲ ಅಂದರೆ ಸಾಕಷ್ಟು ಹಣ ಅನ್ನೋದನ್ನು ಕಳ್ಕೊತೀರಾ. ಯಾರಿಗೂ ಕೂಡ ಬಡ್ಡಿ ವ್ಯವಹಾರ ಮಾಡಬೇಡಿ. ಹಣಕಾಸಿನ ವಿಚಾರದಲ್ಲಿ ಮೀನರಾಶಿಯವರು ತುಂಬಾ ಎಚ್ಚರಿಕೆನ ವಹಿಸಬೇಕು ಅಂತ ಹೇಳಿದೆ. ಅದರಲ್ಲೂ ಕೂಡ ಯಾರಿಗೂ ಕೂಡ ಬಡ್ಡಿ ವ್ಯವಹಾರ ಮಾಡೋದು, ಹಾಗೆಯೇ ಬಡ್ಡಿಗೆ ಸಾಲ ಕೊಡೋದು, ಹಾಗೆಯೇ ಸಾಲವಾಗಿ ಏನಾದರೂ ಹಣಕಾಸಿನ ವಿಚಾರವಾಗಿ ನೀವು ವ್ಯವಹಾರ ಮಾಡ್ತಿದ್ರೆ, ಫೈನಾನ್ಸ್ ಮಾಡ್ತಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಮಾಡಬೇಡಿ. ಈ ತಿಂಗಳಲ್ಲಿ ನಿಮಗೆ ತುಂಬ ಅಂದರೆ ತುಂಬಾ ಹಣಕಾಸಿನ ವಿಚಾರದಲ್ಲಿ ಪೆಟ್ಟು ಬೀಳುತ್ತೆ. ಹಣನ ತಗೊಂಡು ಪರಾರಿ ಆಗ್ಬಿಡೋದು ಈ ರೀತಿಯಾಗಿ ಆಗ್ಬಿಡುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ಕಲಹಗಳು ಬರುತ್ತೆ. ಶಾಂತ ರೀತಿಯಲ್ಲಿ ನೀವು ವರ್ತಿಸೋದು ತುಂಬ ಅಂದರೆ ತುಂಬಾ ಮುಖ್ಯವಾಗುತ್ತೆ. ನಿಮ್ಮ ಮನೆಯಲ್ಲಿ ತುಂಬ ಅಂದರೆ ತುಂಬಾ ಕಲಹಗಳು ಬರುತ್ತೆ, ತೊಂದರೆಗಳು ಬರುತ್ತೆ, ಸುಮ್ಮನೆ ಜಗಳಗಳು ಸೃಷ್ಟಿಯಾಗುತ್ತೆ. ಇದರಿಂದ ನಿಮ್ಮ ಮನೆಯಲ್ಲಿ ಶಾಂತಿ ಅನ್ನೋದನ್ನು ಕಳ್ಕೊತೀರಾ. ನೆಮ್ಮದಿ ಇಲ್ಲದೇ ಇರುವಂಥ ವಾತಾವರಣ ಇರುತ್ತೆ. ಯಾಕಪ್ಪ ಬೇಕು ಈ ಜೀವನ ಅನ್ನೋವರೆಗೂ ಕೂಡ ಹೋಗ್ತೀರಾ. ಹಾಗಾಗಿ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ, ಈ ತಿಂಗಳಲ್ಲಿ ಎಷ್ಟು ದೇವರ ಮೊರೆ ಹೋಗ್ತೀರೋ ಅಷ್ಟು ಒಳ್ಳೆಯದಾಗುತ್ತೆ. ಅಷ್ಟು ಡಿಸಿಪ್ಲಿನ್ ಆಗಿ ರಾಶಿಯವರು ಇದ್ದಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ. ಇನ್ನು ಗುರು ಗ್ರಹದಿಂದ ಮನೆ ಕೊಳ್ಳಲು ತುಂಬ ಅಂದರೆ ತುಂಬಾ ತಿರುಗಾಟ ಮಾಡ್ತೀರಾ. ನೀವು ಏನಾದರೂ ಒಂದು ವ್ಯವಹಾರ ಮಾಡಬೇಕು ಅಂದರೂ ಕೂಡ ಸಖತ್ ಅಂದರೆ ಸಖತ್ತು ತಿರುಗಾಟ ಅಂದರೆ ತಿರುಗಾಟ ಆ ರೀತಿಯಾಗಿ ಇರುತ್ತೆ ಈ ತಿಂಗಳಲ್ಲಿ. ಸೂರ್ಯನಿಂದ ನಿಮ್ಮ ಸುಖಕ್ಕೆ ಭಂಗವಾಗುತ್ತೆ. ಸೂರ್ಯಗ್ರಹ ಹೇಳಿಲ್ವಾ ಮೊದಲೇ ಸೂರ್ಯ ನಮಸ್ಕಾರ ಮಾಡಿ ಅಂತ. ಸೂರ್ಯ ಕೂಡ ನೀಚನಾಗಿರೋದ್ರಿಂದ ನಿಮ್ಮ ಸುಖ ಸ್ಥಾನದಲ್ಲಿ ಭಂಗವಾಗುತ್ತೆ. ನೀವು ಆರಾಮಾಗಿರೋಕೆ ಸೂರ್ಯ ಬಿಡೋದೇ ಇಲ್ಲ. ತುಂಬ ಅಂದರೆ ತುಂಬಾ ಕಷ್ಟಗಳನ್ನ ಈ ರಾಶಿಯವರಿಗೆ ಕೊಡ್ತಾರೆ. ಇನ್ನು ಆಯಾಸ, ಟೆನ್ಷನ್ಸ್ ಅನ್ನೋದು ಕೂಡ ಈ ರಾಶಿಯವರಿಗೆ ತಿಂಗಳಲ್ಲಿ ಹೆಚ್ಚಾಗುತ್ತೆ. ತುಂಬ ಅಂದರೆ ತುಂಬಾ ಆಯಾಸವಾಗುತ್ತೆ. ಸುಮ್ಮನೆ ಸುಸ್ತಾಗೋದು, ಸುಮ್ಮನೆ ಟೆನ್ಷನ್ಸ್ ಮಾಡ್ಕೊಳ್ಳೋದು ಈ ರೀತಿಯಾಗಿ ಈ ರಾಶಿಯವರಿಗೆ ಇರುತ್ತೆ. ಇನ್ನು ಚಂಚಲತೆಯನ್ನು ನೀವು ಕಡಿಮೆ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಇಷ್ಟೆಲ್ಲ ತೊಂದರೆಗಳು ಕೂಡ ಬರುತ್ತೆ. ಇನ್ನು ಪರಿಹಾರಗಳನ್ನ ಏನೇನು ಮಾಡ್ಕೋಬೇಕು ಅಂತ ನೋಡಿದ್ರೆ, ವಿಷ್ಣುವಿನ ಆರಾಧನೆ ಮಾಡಿ, ದುರ್ಗಾದೇವಿಯ ಮಂತ್ರನ ಪಠನೆ ಮಾಡಿ, ಪ್ರತಿ ಶನಿವಾರ ಶನಿ ಭಗವಂತನಿಗೆ ಎಳ್ಳೆಣ್ಣೆನ ಕೊಡೋದ್ರಿಂದ ಖಂಡಿತವಾಗಿಯೂ ಕೂಡ ನಿಮಗಿರುವಂತಹ ಶುಭ ಫಲಗಳು ಕಡಿಮೆ ಆಗುತ್ತೆ, ಶುಭ ಫಲಗಳೇ ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಮೀನರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಎಷ್ಟೆಲ್ಲ ಕಷ್ಟಗಳು ಎದುರಾಗುತ್ತೆ ಅಂತ. ಮೀನರಾಶಿಯ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.